ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ. ನೋಡ್ತಿದ್ದರೆ ವಿಶೇಷವಾದಂತಹ ವರ್ಷ ಭವಿಷ್ಯದಲ್ಲಿ ಕರ್ನಾಟಕ ಟಿವಿ ಅದರ ಮುಖಾಂತರವಾಗಿ ಎಲ್ಲ ವೀಕ್ಷಕರಿಗೂ ಸಹ ಹೊಸ ವರ್ಷದ ಈ ವರ್ಷದ ಭವಿಷ್ಯ 2026ನೇ ವರ್ಷದ ಭವಿಷ್ಯಗಳನ್ನು ನೋಡುವಂತಹ ಸುಸಂದರ್ಭ. ಇದರಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಗುರುಗಳೇ ಅಂತ ಅಂದರೆ, ಸುಮಾರು ಗ್ರಹಗಳ ಸುಮಾರು ರಾಶಿಗಳ ಬದಲಾವಣೆಗಳಾಗುವಂತಹ ಒಂದು ಶುಭ ಸೂಚನೆ ನಮಗೆ ಬರ್ತಾ ಇದೆ. ಅದರಲ್ಲಿ ಮೇಷರಾಶಿಗೆ ಯಾವುದೇ ಬದಲಾವಣೆಗಳಂತೂ ಖಂಡಿತವಾಗಿ ಆಗೋದಿಲ್ಲ. ನೋಡಿ, ಮೇಷರಾಶಿಗೆ 7.5 ಆರಂಭವಾಗಿದೆ. 7.5 ಆರಂಭವಾದ ನಂತರದಲ್ಲಿ ಶನಿ ಬಂದ ನಂತರದಲ್ಲಿ ಅಂತಹ ಶುಭ ಯೋಗ ಸಿಗುವಂತಹ ವಾತಾವರಣಗಳು ಬಹಳ ಕಡಿಮೆ ಇದೆ. ದ್ವಾದಶದಲ್ಲಿ ಶನಿ ಇದ್ದು, 3ನೇ ಮನೆಯಲ್ಲಿ ಗುರುವಿದ್ದು, ಇತ್ತಗೆ ಶನಿ ಬಲವೂ ಇಲ್ಲ, ಗುರುಬಲವೂ ಇಲ್ಲ. ಮತ್ತು ಪಂಚಮದಲ್ಲಿ ಕೇತುಗ್ರಹ ಇರ್ತಾರೆ. 11ನೇ ಮನೆಯಲ್ಲಿ ರಾಹು 11ನೇ ಮನೆಯಲ್ಲಿ ರಾಹು ಇರ್ತಾರೆ. ದಶಮ ಸ್ಥಾನದಲ್ಲಿ ಕುಜ, ರವಿ, ಬುಧ, ಶುಕ್ರ ಇಷ್ಟು ಗ್ರಹಗಳಿರುತ್ತೆ. ಆಲ್ಮೋಸ್ಟು ಮೇಷರಾಶಿಗೆ ಒಂದು ರೀತಿಯಾದಂತಹ ಕಷ್ಟದ ವಾತಾವರಣ, ಸಂಕಷ್ಟಕ್ಕೆ ಸಿಲುಕುವಂತಹ ವಾತಾವರಣ, ಅಪರಾಧಗಳನ್ನು ತಮ್ಮ ಕೈಲಿಂದ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆಗುವಂತಹ ವಾತಾವರಣ, ಇದೆಲ್ಲವೂ ಸಹ ಆಗುತ್ತೆ. ನಮ್ಮ ಗೋಚಾರಕ್ಕೆ ಬರದೆ ನಾವು ತಪ್ಪುಗಳನ್ನು ಮಾಡ್ತೇವೆ. ಕೊನೆಗೆ ಆ ತಪ್ಪಿನ ಅರಿವು ಯಾವಾಗ ಆಗುತ್ತೆ ಅಂದರೆ, ತಪ್ಪು ಮಾಡಿದ ನಂತರದಲ್ಲಿ ತಪ್ಪಿನ ಅರಿವಾಗುತ್ತೆ. ಅಂತಹ ವಾತಾವರಣಗಳ ಸೃಷ್ಟಿ ಮಾಡುವಂಥದ್ದು ಕುಜ ಮತ್ತು ಬುಧ, ಶುಕ್ರ, ರವಿ ಇವೆಲ್ಲವೂ ದಶಮ ಸ್ಥಾನದಲ್ಲಿರುವಂಥ ಜಾಗದಲ್ಲಾಗುತ್ತೆ. ದ್ವಾದಶ ಸ್ಥಾನದಲ್ಲಿರುವಂಥ ಶನಿಯಿಂದಲೂ ಆಗುತ್ತೆ. ಆದ್ದರಿಂದ ಮೇಷರಾಶಿಯವರು 2026ನೇ ಇಸ್ವಿಯಲ್ಲಿ ಅಂಥ ಶುಭ ದಿನಗಳನ್ನು ನೋಡುವಂಥದ್ದು ಬಹಳ ಕ್ಲಿಷ್ಟಕರವಾದಂಥದ್ದು. ಆದ್ದರಿಂದ ಸ್ವಲ್ಪ ಆದಷ್ಟು ಜಾಗರೂಕತೆಯಿಂದ ಇರುವಂಥದ್ದು, ಯಾವುದೇ ಅವಘಡಗಳಿಗೆ ನಾವು ತಲೆ ಕೊಡದಲೇ ಇರುವಂಥದ್ದು, ಯಾವುದೇ ತಪ್ಪು ನುಡಿಗಳನ್ನು ತಪ್ಪು ನಡವಳಿಕೆಗಳನ್ನು ಮಾಡದಲೇ ಆದಷ್ಟು ಎಚ್ಚರಿಕೆಯನ್ನು ವಹಿಸುವಂಥದ್ದು ಈ ಮೇಷರಾಶಿಯವರಿಗೆ ಅತ್ಯಂತ ಸೂಕ್ತ. ಮೇಷರಾಶಿ ಅಧಿಪತಿ ಬಂದು ಕುಜನೂ ದೋಷದಲ್ಲಿ ಕೂತ್ಕೊಳ್ತಾನೆ. ಬುಧನ ಜೊತೆಯಲ್ಲಿ ಕುಜ ಸೇರಿಕೊಂಡಾಗ ಆರೋಗ್ಯ ವ್ಯತ್ಯಾಸದಿಂದ ಕೂಡಿರುವಂಥದ್ದು, ಬುದ್ಧಿ ಚಂಚಲವಾಗುವಂಥದ್ದು, ಶತ್ರುಬಾಧೆಗಳು ಜಾಸ್ತಿ ಆಗುವಂಥದ್ದು, ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಅವಘಡಗಳನ್ನು ಸೃಷ್ಟಿ ಮಾಡುವಂಥದ್ದಕ್ಕೆ ಕುಜ ಅಂಡ್ ಬುಧ ಇವೆರಡೂ ಇರ್ತವೆ. ಶನಿ ಬಂದಾಗ ಅತಿಯಾದ ಕೋಪದ ವಾತಾವರಣ, ಅತಿಯಾದ ಸೋಂಬೇರಿತನ, ಆದಷ್ಟು ಸಹ ತುಂಬ ನಿದ್ರೆ ಆವರಿಸ್ಕೊಳ್ಳುತ್ತೆ. ಏನು ಕೆಲಸ ಮಾಡೋಕ್ಕೂ ಭಾಳ ಉದಾಸೀನವನ್ನು ಅಲಕ್ಷ್ಯವನ್ನು ಮಾಡ್ತಿರ್ತೀರಿ. ಇದೆಲ್ಲವೂ ಆಗುವಂಥದ್ದು 2026ನೇ ಇಸ್ವಿ ಜನವರಿಯಿಂದ ಆರಂಭವಾಗುತ್ತೆ. ಮೇಷರಾಶಿಯವರಿಗೆ ಜಾಗರೂಕತೆಯನ್ನು ವಹಿಸಿ. ಅಧಿಪತಿಯಾದಂಥವನು ಕುಜಗ್ರಹ, ದೋಷದಲ್ಲಿರುವಂಥವನು ಕುಜ ಮತ್ತು ಶನಿಗ್ರಹ. ಆದ್ದರಿಂದ ಆದಷ್ಟು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಗಳನ್ನು ಮಾಡಿಸುವಂಥದ್ದು, ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ದೀಪದ ಎಣ್ಣೆಯನ್ನು ದಾನ ಮಾಡುವಂಥದ್ದು, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಚನೆಯನ್ನು ಮಾಡಿಸುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಆಗುವಂತಹ ಅವಘಡಗಳು ಒಂದು ಸ್ವಲ್ಪನಾದರೂ ನಮಗೆ ಪರಿಹಾರದ ರೂಪದಲ್ಲಿ ಕಡಿಮೆ ಆಗುತ್ತೆ ಅಂತ ಮೇಷರಾಶಿಯವರಿಗೆ ಹೇಳಬಹುದು. 2026ನೇ ಇಸ್ವಿಯ ವರ್ಷ ಭವಿಷ್ಯವನ್ನು ನೋಡೋಕೆ ಹೋದಾಗ ವೃಷಭ ರಾಶಿಯವರಿಗೆ 2026 ಅಂತೂ ತುಂಬ ಅನುಕೂಲಕರವಾದಂತಹ ವಾತಾವರಣ. 11ನೇ ಮನೆಯಲ್ಲಿರುವಂಥ ಶನಿಯ ಯೋಗ ಫಲ ತುಂಬ ಚೆನ್ನಾಗಿದೆ. 2026 ನಿಮಗೆ ಯಾವುದೇ ವಿಧವಾದಂತಹ ಶನಿಯಿಂದ ಸಮಸ್ಯೆಗಳಾಗಲಿ ಗೊಂದಲಗಳಾಗಲಿ ಯಾವುದೂ ಸಹ ನಿಮಗಿರೋದಿಲ್ಲ. ಉತ್ತಮವಾದಂಥ ಫಲವನ್ನ ನಿರೀಕ್ಷೆಯನ್ನು ಮಾಡಬಹುದು. ನಂತರದಲ್ಲಿ 2ನೇ ಮನೆಯಲ್ಲಿರುವಂತಹ ಗುರುವಿಂದ ಮಧ್ಯಮವಾದಂತಹ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು. 4ನೇ ಮನೆಯಲ್ಲಿ ಕೇತುವಿನಿಂದ ಶುಭವಾದಂಥ ಫಲಗಳನ್ನು, ಅನುಕೂಲಕರವಾದಂಥ ದಿನಗಳನ್ನು, ಅತಿಯಾದಂಥ ಆಪ್ತ ಸ್ನೇಹಿತರಿಂದ ಸಹಕಾರ ಸಹಯೋಗವನ್ನು ನಿರೀಕ್ಷೆಯನ್ನು ಮಾಡಬಹುದು ವೃಷಭ ರಾಶಿಯವರು. ನಂತರದಲ್ಲಿ ವೃಷಭ ರಾಶಿಯವರಿಗೆ 9ನೇ ಮನೆಯಲ್ಲಿ ಸಿಗುವಂತಹ ಭಾಗ್ಯ ಯೋಗ ಸ್ಥಾನದಲ್ಲಿ ಕೂತಂತಹ
ಆ ಸ್ಥಾನದಲ್ಲಿ ಅನುಕೂಲಕರವಾಗಬೇಕಾಗಿರುವಂತಹ ದಿನಗಳಲ್ಲಿ ಕೂಡಿದ್ದಂತಹ ವೃಷಭ ರಾಶಿ ಸ್ವಲ್ಪ ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ಳುತ್ತೆ, ಬುದ್ಧಿ ಮಂದಗತಿ ಆಗತ್ತೆ, ಆಲೋಚನೆ ಮಾಡುವುದರಲ್ಲಿ ಬಹಳ ಎಡರು ತೊಡರುಗಳು ಬರುತ್ತೆ ವೃಷಭ ರಾಶಿಯವರಿಗೆ. ಅದ್ರ ಬಗ್ಗೆ ಬಹಳ ಜಾಗರೂಕತೆಯಿಂದಿರಬೇಕಾಗ್ತದೆ. ಸ್ವಲ್ಪ ಅಲಕ್ಷ್ಯವನ್ನು ಮಾಡಿದ್ರೆ ಆರೋಗ್ಯದಲ್ಲಿ ತೊಂದರೆ ತಾಪತ್ರಗಳನ್ನು ಅನುಭವಿಸುವಂತಹ ವಾತಾವರಣಗಳು ಬರುತ್ತೆ. ಅದು ಬಿಟ್ಟರೆ ಶುಕ್ರನ ಯೋಗ ಬಲ ಅನುಕೂಲಕರವಾಗಿದೆ. ಹಣಕಾಸಿನ ಅನುಕೂಲ, ವ್ಯಾಪಾರ ಉದ್ಯೋಗದಲ್ಲಿ ಅತ್ಯಂತ ಪ್ರಗತಿ, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ಕೀರ್ತಿ ಅಭಿವೃದ್ಧಿಯಾಗುವಂತಹ ಸ್ಥಿತಿಗತಿಗಳು ಇವೆಲ್ಲವೂ ಸಹ ವೃಷಭ ರಾಶಿಯವರಿಗೆ 9ನೇ ಸ್ಥಾನದಲ್ಲಿರುವಂತಹ ರವಿ ಮತ್ತು ಶುಕ್ರನಿಂದ ಆ ಯೋಗ ಫಲ ಸೃಷ್ಟಿಯಾಗುತ್ತೆ. ಈ ಯೋಗ ಫಲ ಬಹಳ ದಿನಗಳ ಕಾಲ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ದಶಮ ಸ್ಥಾನದಲ್ಲಿರುವಂತಹ ರಾಹು ಸಹಿತ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣವನ್ನು ಮಾಡ್ತಾರೆ. ಕೋರ್ಟು ಕಚೇರಿಗಳಲ್ಲಿರುವಂತಹ ವಾದ ವಿವಾದಗಳು ನಿಮ್ಮ ಪರವಾಗುತ್ತೆ. ನಿಮಗೆ ಅನುಕೂಲಕರವಾದಂತಹ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡುತ್ತೆ. ತುಂಬ ಒಂದು ರೀತಿಯಾದಂತಹ ಅನುಕೂಲಕರವಾದಂತಹ ವರ್ಷವೇ 2026 ವೃಷಭ ರಾಶಿಯವರಿಗಿರುತ್ತೆ. ಎಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಅಂದರೆ, ಕುಜ ಮತ್ತು ಬುಧ 9ನೇ ಯೋಗ ಫಲದಲ್ಲಿರುವಂತಹ ಬುಧ ಮತ್ತು ಕುಜ ಸ್ವಲ್ಪ ಅನಿಷ್ಟಗಳನ್ನು, ತೊಂದರೆ ತಾಪತ್ರಗಳನ್ನು, ಸ್ವಲ್ಪ ನಾವು ಆಲೋಚನೆ ಮಾಡುವುದರಲ್ಲಿ ಎಡರು ತೊಡರುಗಳನ್ನು, ಸ್ವಲ್ಪ ಅಲಕ್ಷ್ಯ ಮಾಡಿದಾಗ ಆರೋಗ್ಯ ವ್ಯತ್ಯಾಸಗಳನ್ನು ಮಾಡುವಂಥ, ಸ್ವಲ್ಪ ತೊಂದರೆ ತಾಪತ್ರಗಳನ್ನು ಮಾಡುವಂಥ ಸ್ಥಿತಿಗತಿಗಳಿರುತ್ತೆ. ಆದ್ದರಿಂದ ಈ ವೃಷಭ ರಾಶಿಯವರು ಮಹಾವಿಷ್ಣುವಿನ ಪ್ರಾರ್ಥನೆ, ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆಗಳನ್ನು ಮಾಡುವಂಥದ್ದು, ನವಗ್ರಹ ಪೂಜೆ ನವಗ್ರಹ ಶಾಂತಿಗಳನ್ನು ಮಾಡಿಸ್ಕೊಳ್ಳುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಏನಾದರೂ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಇದನ್ನು ವೃಷಭ ರಾಶಿಯವರು ಮಾಡಬೇಕು. ಮಿಕ್ಕಿದ್ದೆಲ್ಲವೂ ಸಹ ಅನುಕೂಲಕರವಾದಂತಹ ವಾತಾವರಣ ಖಂಡಿತವಾಗಿ ವೃಷಭ ರಾಶಿಯವರಿಗಿದೆ ಅಂತ 2026ನೇ ವರ್ಷ ಭವಿಷ್ಯದಲ್ಲಿ ಹೇಳಬಹುದು. 2026ನೇ ಇಸ್ವಿ ನಮಗೇನಾದರೂ ಅನುಕೂಲಕರವಾದಂತಹ ವಾತಾವರಣಗಳನ್ನು ಅದು ನಿರ್ಮಾಣವನ್ನು ಮಾಡಬಹುದಾ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿರುವಂತಹ ನಮಗಳಿಗೆ ಅನುಕೂಲವೋ ಅನಾನುಕೂಲವೋ ಅಂತ ನೋಡುವಂತಹ ಒಂದು ನೋಟ. ಇದರಲ್ಲಿ ಮಿಥುನ ರಾಶಿ ನೋಡಬೇಕು ಅಂತ ಅಂದರೆ, ಒಂದು ರೀತಿಯಾದಂತಹ ಶನಿಯ ಯೋಗ, ದಶಮ ಸ್ಥಾನದಲ್ಲಿ ಶನಿಯ ಯೋಗ ಇದೆ. 9ನೇ ಮನೆಯಲ್ಲಿ ರಾಹುವಿನ ಯೋಗವೂ ಇದೆ. ಇದೆಲ್ಲವೂ ಇದ್ದರೆ ಒಂದು ರೀತಿಯಾದಂತಹ ಅಷ್ಟಮ ಸ್ಥಾನದಲ್ಲಿ ಗೊಂದಲಮಯವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡಿದ್ದಾನೆ. ಕುಜ ಮತ್ತು ಬುಧ ಮತ್ತು ಶುಕ್ರ ರವಿ 4 ಗ್ರಹಗಳು ಅಷ್ಟಮ ಸ್ಥಾನದಲ್ಲಿದ್ದರೆ, ಜನ್ಮದಲ್ಲಿಯೇ ಗುರು ಬಂದು ಎಲ್ಲ ಅನಾನುಕೂಲಗಳನ್ನು, ಅವಘಡಗಳನ್ನು ಎಲ್ಲವನ್ನು ಸೃಷ್ಟಿಯನ್ನು ಮಾಡ್ತಾರೆ. 2026ನೇ ಆರಂಭದ ದಿನಗಳು ಮಿಥುನ ರಾಶಿಯವರಿಗೆ ಅಷ್ಟು ಅನುಕೂಲಕರವಾದಂತಹ ದಿನಗಳನ್ನು ಖಂಡಿತವಾಗಿ ನೀವು ನೋಡಲಿಕ್ಕಾಗೋದಿಲ್ಲ. 2026ನೇ ಇಸ್ವಿಯ ಮಾರ್ಚ್ ನಂತರದಲ್ಲಿ ಅನುಕೂಲಕರವಾದಂಥ ವಾತಾವರಣ, ಮಾರ್ಚ್ ಏಪ್ರಿಲ್ ತನಕನೂ ಸಹಿತ 2026ನೇ ಇಸ್ವಿಯ ಆರಂಭದ ದಿನಗಳು ಕಷ್ಟಕರವಾದಂತಹ ವಾತಾವರಣಗಳನ್ನು ಮಿಥುನ ರಾಶಿಯವರಿಗೆ ತಂದೊಡ್ಡುತ್ತೆ. ಗುರುವಿನ ಬಲ ಇಲ್ಲ, ಏನೇನು ಮಾಡೋಕ್ಕೋದ್ರೂ ಗುರುವಿನ ಬಲ ಇಲ್ಲ, ಬಹಳ ಕಿರಿಕಿರಿ ಮಾಡುತ್ತೆ, ಶುಭ ಕಾರ್ಯಗಳಲ್ಲಿ ತೊಂದರೆ ತಾಪತ್ರಗಳನ್ನು ಮಾಡುತ್ತೆ, ವ್ಯವಹಾರದಲ್ಲಿ ನಾನಾ ರೀತಿ ಸಂಕಷ್ಟಗಳನ್ನು ತಂದೊಡ್ಡುತ್ತೆ. 3ನೇ ಮನೆಯಲ್ಲಿರುವಂಥ ಕೇತು ಶತ್ರುವಿನ ಬಾಧೆಯನ್ನು ಸೃಷ್ಟಿ ಮಾಡುತ್ತೆ. ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಕುಜ ಮತ್ತು ಬುಧ ಇರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ, ಕೈ ಹಾಕಿದ ಕೆಲಸಗಳಲ್ಲಿ ಅಡೆತಡೆಗಳು, ವ್ಯವಹಾರದಲ್ಲಿ ನಷ್ಟ ಕಷ್ಟ, ಶತ್ರುಬಾಧೆಗಳು, ದೃಷ್ಟಿದೋಷಗಳು, ಅಸೂಯೆ ಪಡುವಂತಹ ಜನಗಳು, ಹಣಕಾಸಿನ ದುಂದು ವೆಚ್ಚಗಳು, ಕೀರ್ತಿಯ ಭಂಗವನ್ನು ಮಾಡುವಂಥದ್ದು, ನಮ್ಮ ಉತ್ತಮವಾದಂತಹ ನಮ್ಮ ನಡವಳಿಕೆಗೆ ಮಸಿ ಬಳಿಯುವಂತಹ ಕುಹಕ ಮನಸ್ಸುಗಳ ಪ್ರಯತ್ನ, ಇದೆಲ್ಲವೂ ಸಹ ಮಿಥುನ ರಾಶಿಯವರಿಗೆ ಆಗ್ತಾ ಬರುತ್ತೆ. ದಶಮ ಯೋಗದಲ್ಲಿ ಶನಿ ಇದ್ದರೆ ಸಮಸ್ಯೆನೂ ತಂದೊಡ್ಡುವಂಥ ಗ್ರಹಗಳು ತುಂಬ ಸಿಗುತ್ತೆ ನಿಮಗೆ. 2026ನೇ ಆರಂಭದ ದಿನಗಳು
ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನು ತಂದು ಖಂಡಿತವಾಗಿ ತಂದೊಡ್ಡೋದಿಲ್ಲ. ನಿಮಗೆ ಅಂಥ ದಿನಗಳು ಬರಬೇಕು ಅಂತಂದರೆ ಏಪ್ರಿಲ್ ತಿಂಗಳು ಬರಬೇಕು. ಏಪ್ರಿಲ್ ತಿಂಗಳು ಆದ ನಂತರದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ನೋಡ್ಬೋದು. ಸ್ವಲ್ಪ ಅನುಕೂಲಕರವಾದಂಥ ದಿನಗಳು ಖಂಡಿತವಾಗಿ ಮಿಥುನ ರಾಶಿಗೆ ಸಿಗುತ್ತೆ. ಆದರೆ ಆರಂಭದ ದಿನಗಳು ಮಾತ್ರ ಬಹಳ ಕಷ್ಟಕರವಾಗಿರುತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಿಥುನ ರಾಶಿಯವರು. ಮಿಥುನ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ, ದೋಷದಲ್ಲಿರುವಂಥವನು ಬುಧಗ್ರಹನೇ. ಆದ್ದರಿಂದ ಈ ರಾಶ್ಯಾಧಿಪತಿ ಬುಧನ ಶಾಂತಿಯನ್ನು, ಕುಜನ ಶಾಂತಿಯನ್ನು, ಜನ್ಮದಲ್ಲಿರುವಂಥ ಗುರುವಿನ ಶಾಂತಿಯನ್ನು, ರಾಯರ ಮಠಕ್ಕೆ ಹೋಗಿ ಬನ್ನಿ, ಸಾಧ್ಯವಾದರೆ ಒಂದು ಬಾರಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅಥವಾ ಮನೆಯಲ್ಲಿ ಮಹಾವಿಷ್ಣುವಿನ ಧ್ಯಾನ, ಮಹಾವಿಷ್ಣುವಿನ ಉಪಾಸನೆ, ಶತ್ರುಬಾಧೆಯ ನಿವಾರಣೆ ಇಂಥ ಸಾಧ್ಯವಾದರೆ ಮಾಡ್ಕೊಳ್ಳಿ ಮಿಥುನ ರಾಶಿಯವರೆಗೂ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬಾ ದಪ್ಪ ಇದ್ದೀರಾ? ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.